ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎರಡು ಎಕ್ಸ್ಚೇಂಜಸ್ ಇದೆ, ಸ್ಟಾಕ್ ಎಕ್ಸ್ಚೇಂಜಸ್. ಒಂದು BSE, ಇನ್ನೊಂದು NSE. ಸೊ BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ತುಂಬಾ ಹಳೇದು, ಅರೌಂಡ್ 1965 ಅಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗಿದ್ದು. ಸೊ ಆಫ್ಟರ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್ 1992 ಅಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗಿದೆ. ಈಗ ಕರೆಂಟ್ ಸಿಚುವೇಶನ್ ತಗೊಂಡ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಅದರಲ್ಲಿ ತುಂಬಾ ಜಾಸ್ತಿ ವಾಲ್ಯೂಮ್ ಇರುತ್ತೆ ಮತ್ತೆ ಜಾಸ್ತಿ ಲಿಕ್ವಿಡಿಟಿ ಇರುತ್ತೆ ಅಂತ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಂಡೆಕ್ಸ್ ಅಂತ ಬರುತ್ತೆ, ಮಾರ್ಕೆಟ್ ಇಂಡೆಕ್ಸ್. ಸೊ NSEಗೂ ಒಂದು ಇಂಡೆಕ್ಸ್ ಇದೆ, BSEಗೂ ಕೂಡ ಇನ್ನೊಂದು ಇಂಡೆಕ್ಸ್ ಇದೆ. ಸೊ NSE ಇಂಡೆಕ್ಸ್ ಗೆ ನಾವು ನಿಫ್ಟಿ 50 ಅಂತ ಕರಿತೇವೆ ಅಂಡ್ BSE ಇಂಡೆಕ್ಸಿಗೆ ಸೆನ್ಸೆಕ್ಸ್ ಅಂತ ಕರಿತೇವೆ. ಸೊ ನಿಫ್ಟಿ 50 ನಲ್ಲಿ ಟಾಪ್ 50 ಕಂಪನೀಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಂದ್ರೆ NSE ಕಮಿಟಿ ಅವರು ಟಾಪ್ 50 ಕಂಪನೀಸ್ ಅನ್ನ ಲೀಸ್ಟ್ ಮಾಡಿ, ಮಾರ್ಕೆಟ್ ಕ್ಯಾಪಿಟಲ್ ಅಂಡ್ ವೇರಿಯಸ್ ಫ್ಯಾಕ್ಟರ್ಸ್ ನಲ್ಲಿ ಲೀಸ್ಟ್ ಮಾಡಿ ಟಾಪ್ 50 ಕಂಪನೀಸ್ ಫೈಂಡ್ ಔಟ್ ಮಾಡಿರ್ತವೆ. ಸೊ ನಿಫ್ಟಿ 50 ನಲ್ಲಿ ಆ ಟಾಪ್ 50 ಕಂಪನೀಸ್ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಎಲ್ಲ ಕಂಪನೀಸ್ ಮೇಲೂ ಹೋಗಿ ರಿಸರ್ಚ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಟಾಪ್ 50 ಕಂಪನೀಸ್ ಏನಿದೆ ನಿಫ್ಟಿ 50, ಆ ನಿಫ್ಟಿ 50 ಮೇಲೆ ಇನ್ವೆಸ್ಟ್ ಮಾಡ್ಬೋದು. BSE ನಲ್ಲಿ ಸೆನ್ಸೆಕ್ಸ್ ಅಂತ ಇದೆ ಇಂಡೆಕ್ಸ್. ಸೆನ್ಸೆಕ್ಸ್ ಅಲ್ಲಿ ಟಾಪ್ 30 ಕಂಪನೀಸ್ ತಗೊಳ್ತಾರೆ. ಸೊ ಟಾಪ್ 30 ಕಂಪನೀಸ್ ಅದರಲ್ಲಿ ಇರುತ್ತೆ. ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗೋದಿದ್ರೆ ಅಂಡ್ ಅವ್ರಿಗೆ ಡೌಟ್ಸ್ ಇದ್ರೆ, ನಾ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾವ ಕಂಪನಿ ಮೇಲೆ ಹೋಗ್ಬೋದು ಅಂತ ಡೌಟ್ಸ್ ಇದ್ರೆ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಈ ತರ ನಿಫ್ಟಿ 50 ಇಲ್ಲ ಸೆನ್ಸೆಕ್ಸ್ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ದಟ್ ಅವ್ರಿಗೇನು ಪ್ರೆಷರ್ ಇರಲ್ಲ ದಟ್ ನಾನು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಆ ತರ ಎಲ್ಲ. ಅಂಡ್ ಆ ಇಂಡೆಕ್ಸ್ ಅಲ್ಲಿ ಟಾಪ್ ಕಂಪನೀಸ್ ಇರೋದ್ರಿಂದ ನಮ್ಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಇನ್ವೆಸ್ಟ್ ಮಾಡಿದವರಿಗೆ ಯಾರಿಗೂ ಟೆನ್ಷನ್ ಇರಲ್ಲ ದಟ್ ನಾ ಮಾಡಿರೋ ಕಂಪನಿ ಬಿದ್ಬಿಟ್ರೆ, ಆ ತರ ಏನು ಟೆನ್ಷನ್ ಇರಲ್ಲ, ಬಿಕಾಸ್ ಅವ್ರು ಟಾಪ್ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ 2026 ಅಲ್ಲಿ, ನನ್ನ ಫಸ್ಟ್ ಅಡ್ವೈಸ್ ಏನಂದ್ರೆ ಅವ್ರು ಫಸ್ಟ್ ಈ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಈ ತರನೇ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ.